ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇದು ಒಂದು ಮದರ್ಸ್ ಡೇ ಒಂದು ದಿನದ ಆವತ್ತಿನ ದಿವಸದ ಒಂದು ವಿಡಿಯೋ ಸ್ವಲ್ಪ ಹಾಕಿದ್ದೀನಿ. ಮಿಕ್ಕಿದ್ದು ನೋಡಿ ಹಾಕ್ತೀನಿ. ಇದು ನಮ್ಮ ಫ್ಯಾಮ್ಲಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮಮ್ಮ, ನಾವು ಮೂವರು ಹೆಣ್ಮಕ್ಳು, ನಮ್ಮಣ್ಣ, ನಾವೆಲ್ಲ ಒಂದು ಫೋಟೋ. ಸೊ ಒಂದೇ ಫ್ಯಾಮ್ಲಿ ನಮ್ಮಮ್ಮ ಅಲ್ವಾ, ಸೊ ಹಾಗಾಗಿ ಫ್ಯಾಮ್ಲಿ ಫೋಟೋ ಒಂದು ಹಾಕಿದ್ವಿ. ಬಟ್ ನಾವು ದೂರ ಇದ್ದೀವಿ, ಅಮ್ಮ ಮನೆಗೆ ಹೋಗೋದಕ್ಕಾಗೋದಿಲ್ಲ ಮದರ್ಸ್ ಡೇಗೆಲ್ಲನೂ. ಇದು ಯಾಕೆಂತಂದರೆ ಹತ್ರ ಇದ್ದರೆ ಹೋಗಿ ಬರಬಹುದಾಗಿತ್ತು. ಸೊ ಇನ್ನು ನನ್ನ ಮಗಳು ನಾನು ನೋಡಿ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ನನಗೆ ನನ್ನ ಮಗಳು ಅಂದರೆ ಪಂಚ ಪ್ರಾಣ. ಸೊ ಒಬ್ಬಳೇ ಅಲ್ವಾ, ಸೊ ಅವಳನ್ನ ಒಂದು ದಿವಸ ಕೂಡ ನಾನು ಎಲ್ಲೂ ಆಚೆ ಬಿಟ್ಟಿಲ್ಲ. ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ನೋಡ್ಕೋತೀನಿ. ಅಫ್ಕೋರ್ಸ್ ಒಬ್ಬಳೇ ಆಗಿರೋದ್ರಿಂದ. ನನ್ನ ಒಂದು ಮದರ್ ಜರ್ನಿ ಹೇಗಾಯಿತು ಅಂತ ಕೂಡ ಹೇಳ್ತೀನಿ. ಬಟ್ಟೆ ಕೂಡ ನೋಡಿ, ವೀಕೆಂಡ್ ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಬಟ್ಟೆಗೆಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದು, ಒಣಗಾಕೋದು. ಸೊ ನಮ್ಮ ಮೂವರೇ ಸರಿ ಈ ಥರ ಫೋಲ್ಡಿಂಗ್ ಮಾಡ್ಕೊತೀವಿ. ಸೊ ನೋಡಿ, ಮನೆಯಲ್ಲಿ ಪೂಜೆ ಕೂಡ ಆಗಿದೆ, ಎಲ್ಲ ಆಗಿದೆ. ಯಾಕೆಂದರೆ ಮನೆ ಕ್ಲೀನಾಗಿರಬೇಕು ಅಂದರೆ ಎಲ್ಲರೂ ಒಂದೊಂದು ಕೈ ಹಾಕಿದ್ರೇ. ಈಗ ಬೆಡ್ ಸ್ಪ್ರೆಡ್ ನೋಡಿ, ಇದು ಬೆಡ್ ಕವರು. ಅದರಲ್ಲೇ ನಾವು ಬೆಡ್ ಕವರ್, ಪಿಲ್ಲೋ ಕವರ್ ಹಾಕಿ ಇಟ್ಬಿಟ್ರೆ ನಮಗೆ ಮತ್ತೆ ತಗೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಬೆಡ್ ಕವರ್ ಈಸಿಯಾಗಿ ಹಾಕೋದು ಹೇಗೆ ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ನಾನು ನಿಮಗೆ ಶೇರ್ ಮಾಡ್ತೀನಿ. ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಸ್ವಲ್ಪ ಮಿಡ್ಲಲ್ಲಿದೆ ಬೆಡ್ ಕವರ್ ಹಾಕೋದಕ್ಕೆ. ನಮ್ಮ ಮಗಳ ರೂಮಲ್ಲಿ ಸ್ವಲ್ಪ ಒಂದು ಕಾರ್ನರ್ಗೆ ಹಾಕಿದ್ದೀವಿ. ಈ ಥರ ನೋಡಿ ಬೆಡ್ ಕವರ್ ಸೆಕ್ಷನ್ ಇದು ನಮ್ಮ ಮನೆಯವರ ಒಂದು ಶರ್ಟ್ಸು. ಸೊ ಎಲ್ಲ ಅರೇಂಜ್ ಮಾಡಿ ಇಸ್ತ್ರಿ ಮಾಡಿ ಹ್ಯಾಂಗ್ ಮಾಡಿರೋದು. ನಾನು ಇಸ್ತ್ರಿ ಮಾಡೋದಿಲ್ಲ ಫ್ರೆಂಡ್ಸ್, ಕೊಡ್ತಾರೆ ಅವರೇನೇ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಕೆಲಸಗಳು ಮಾಡ್ತಿದ್ದೆ, ಬಟ್ ಇವಾಗ ಅಷ್ಟೊಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ಮದುವೆ ಆದಮೇಲೆ 10 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಕೂಡ. ಇವಾಗ ಈ ಸ್ಟೇಜ್ ಬಂದಿದ್ದೀನಿ ಅಂತಂದರೆ ಆವಾಗ ನಾವು ತುಂಬಾ ಸಫರ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಫ್ಯಾಮ್ಲಿನಲ್ಲಿ. ಬಟ್ ಯಾರೂ ಅಷ್ಟೇ ಮದುವೆ ಆದ ತಕ್ಷಣ ಸೊ ನೆಮ್ಮದಿ ಬರೋದಿಲ್ಲ. ಕಷ್ಟಪಟ್ಟರೆ ಸೊ ಸುಖ ಸಂತೋಷ ಬರೋದು. ಇದು ನಮ್ಮ ಬುಜ್ಜಿ ಬೆಡ್ರೂಮು. ಈ ಬೆಡ್ಡು ತುಂಬ ದೊಡ್ಡದಾಗಿದೆ, ನಮ್ಮ ಬೆಡ್ರೂಮ್, ಬುಜ್ಜಿ ಬೆಡ್ರೂಮಲ್ಲಿ. ಇದು ಬಂದು ನಮ್ಮ ದೀಕ್ಷಾ ಬುಜ್ಜಿ. ಸೊ ಡ್ರೆಸ್ಸಿಂಗ್ ಟೇಬಲು ನನಗೆ ತುಂಬ ಇಷ್ಟ ನೋಡಿ, ಬ್ಲ್ಯಾಕ್ ಕಲರು. ಸೊ ಅವ್ರ ಬಟ್ಟೆನ ಅವರವರಾಗಿ ಅರೇಂಜ್ ಮಾಡ್ಕೊತೀವಿ. ಸೊ ಇದು ನಮ್ಮ ಕಬೋರ್ಡಲ್ಲಿ ಎಲ್ಲ ಕೆಲವೊಂದೆಲ್ಲ ಅರೇಂಜ್ ಮಾಡಿದ್ದೀನಿ. ಬೇಕಾದ್ರೆ ನಿಮಗೆ ನಾನು ಕಬೋರ್ಡ್ ಅರೇಂಜ್ ಕೂಡ ತೋರಿಸ್ತೀನಿ ಯಾವತ್ತಾದರೂ. ಸೊ ನಮ್ಮ ಮನೆಯವರಿಗೆ ಚೇಪೆಕಾಯಿ ಅಂದರೆ ತುಂಬ ಇಷ್ಟ. ತಂದಿದ್ದೀರಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಆ ಸೀಸನಬಲ್ಲು ಹಣ್ಣು ಕಾಯಿ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಕಟ್ ಮಾಡಿ ಎಲ್ಲ ಕುತ್ಕೊಂಡು ತಿಂದ್ವಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ವಿ, ಸ್ವಲ್ಪ ಚಿಲ್ಲಿ ಹಾಕ್ಕೊಂಡು ತಿಂದ್ವಿ. ಸೊ ಈ ಥರ ವೀಕೆಂಡ್ ಬಂದಾಗ ಕುತ್ಕೊಂಡು ಫ್ಯಾಮ್ಲಿ ಜೊತೆ ನಾವು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ಬೋದು. ಎಷ್ಟೇ ಕೆಲಸ ಇದ್ರೂ ಕೂಡ ಕೆಲಸ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಕೂತ್ಕೊಂಡು ಜೊತೆ ಸ್ಪೆಂಡ್ ಮಾಡಿದಾಗ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಚೇಪೆಕಾಯಿ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು. ಯಾರಿಗೆಲ್ಲ ಚೇಪೆಕಾಯಿ ಅಂದರೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ನನಗಂತೂ ಹಣ್ಣುಗಳಲ್ಲಿ ತುಂಬ ಅಂದರೆ ಚೇಪೆಕಾಯಿ, ಮಾವಿನ ಹಣ್ಣು, ಸೊ ಗ್ರೇಪ್ಸು ತುಂಬ ಇಷ್ಟ ಆಗೋದು ನನಗೆ. ಇಷ್ಟ ಆಗದಿರೋದು ಆ್ಯಪಲ್. ಆ್ಯಕ್ಚುಲಿ ಆ್ಯಪಲ್ಲೇ ತಿನ್ನಬೇಕು. ದಿನಕ್ಕೊಂದು ಆ್ಯಪಲ್ ತಿಂದರೆ ನಮ್ಮ ಹತ್ರ ಕಾಯಿಲೆ ಬರೋದಿಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ನಾನು ಸ್ವಲ್ಪ ಕಿಚನ್ನು ಪಾತ್ರೆ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಪೂಜೆ ಎಲ್ಲ ಆಗಿದೆ. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದೆ. ಇವಾಗ ಮೇಡ್ ಎಲ್ಲ ಬಂದು ಕೆಲಸ ಮಾಡಿ ಹೋಗಿದ್ದಾರೆ. ಸೊ ನನ್ನ ಕೆಲಸ ಮಾಡ್ಕೊಬೇಕಲ್ವ, ಅವ್ರು ಎಷ್ಟು ಮಾಡಿದ್ರು ಕೂಡ ನಾವು ಒಂದು ಕೈ ಹಾಕಬೇಕು. ನೋಡಿ, ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು ಕಿಚನ್ ಪಾತ್ರೆ ಎಲ್ಲ ಅರೇಂಜ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ. ನನ್ನ ಮಾತುಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನೋಡಿ, ಇವಾಗ ಈ ಪಾತ್ರೆ ಎಲ್ಲ ಅರೇಂಜ್ ಮಾಡಬೇಕು. ನಮ್ಮದು ಆ್ಯಕ್ಚುಲಿ ಎಲ್ ಶೇಪ್ ಕಿಚನ್ ನಮ್ಮದು. ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಕೆಲವರು ಕಿಚನ್ ಟೂರ್ ಮಾಡು ಅಂತ ಹೇಳ್ತಿದ್ದಾರೆ, ಮಾಡ್ತೀನಿ. ಹೋಮ್ ಟೂರ್ ಮಾಡಿದ್ದೀನಿ ನಾನು, ಹಳೆ ಚಾನಲಲ್ಲಿ ನೋಡಿ, ಕ್ರಿಯೇಟಿವ್ ಗೀತಾ ಹಾಕಿದ್ದೀನಿ ನಾನು. ಇದರಲ್ಲಿ ಕಿಚನ್ ಟೂರ್ ಮಾಡಬೇಕು. ಲೈಟರ್ ನೋಡಿ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಸ್ಟವ್ ಬೆಳಗ್ಗೆ ಎಲ್ಲ ಒರೆಸಿದ್ದೀನಿ. ನಾನು ಒರೆಸಿನೇ ಸ್ಟವ್ ಹಚ್ಚೋದು ಬೆಳಗ್ಗೆ ಯಾವತ್ತೂ. ಮತ್ತು ತಿಂಡಿ ಮಾಡಿದಾಗ ಕೂಡ ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ಕೊಬೇಕು. ಮನೆ ಹತ್ರ ಟೊಮೊಟೊ ಎಲ್ಲ ಬರುತ್ತೆ, ತಗೊಂಡಿದ್ದೆ ನಾನು. ನನಗೆ ಫ್ರೆಶ್ ತರಕಾರಿ ತಗೊಂಡಾಗ ತಕ್ಷಣ ಅಡುಗೆ ಮಾಡಿಬಿಡ್ಬೇಕು. ಏನಾದರೂ ಪಲ್ಯ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆಯವ್ರು ಕೂಡ ಅಷ್ಟೇ, ತುಂಬ ಇಷ್ಟ ಆಗುತ್ತೆ. ನಾನು ಟೊಮೊಟೊ ನೋಡ್ತಿದ್ದೆ, ನನಗೆ ಟೊಮೊಟೊ ತೊಕ್ಕು ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವೆಲ್ಲ ಮಾಡಿಬಿಟ್ಟು ಆದರೆ ಶೇರ್ ಮಾಡ್ಕೋತೀನಿ. ಟೊಮೊಟೊ ತೊಕ್ಕು ಮಾಡಿದ್ರೆ ಅರ್ಧ ಗಂಟೆ ಆಗ್ಬೋದು ಅಷ್ಟೇ ಟೊಮೊಟೊ ತೊಕ್ಕು ಮಾಡೋಕ್ಕೆ. ಬಟ್ 2-3 ಡೇಸ್ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಆರೆಂಜ್ ಟಬ್ಬಲ್ಲಿ ಪಾತ್ರೆ ಹಾಕಿದ್ದೀನಿ. ಇಲ್ಲಿ ಕೆಳಗಡೆ ಎಲ್ಲ ನಾವು
ಎಲ್ಲ ಹಿಟ್ಟುಗಳು ಮೈದಾ ಹಿಟ್ಟು, ಮೈದಾ ಹಿಟ್ಟನ್ನ ಯೂಸ್ ಮಾಡೋದಿಲ್ಲ, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಅವೆಲ್ಲ ಕೆಳಗಡೆ ಸ್ಟೋರ್ ಮಾಡ್ತೀವಿ. ಸೊ ಕುಕ್ಕರೆಲ್ಲ ಈ ಕಡೆ ಲೆಫ್ಟ್ಗೆ ಇಡ್ತೀವಿ. ಸೊ ನೀವು ಸ್ಟವ್ ಪಕ್ಕ ನೋಡಿರಲ್ವ, ಅಲ್ಲಿ ಬರೀ ಬಾಕ್ಸಸ್ಸು ಆಮೇಲೆ ಗ್ಲಾಸಸ್ ಎಲ್ಲ ಅರೇಂಜ್ ಮಾಡ್ತೀವಿ ನೋಡಿ. ಆ ಕಡೆಗೆ ಬಂದು ಸೊ ಆ ಕಡೆ ಬಂದು ಬರೀ ಬೌಲ್ಸು ಆ ಥರವೆಲ್ಲ ನಾನು ಅರೇಂಜ್ ಮಾಡ್ತೀನಿ. ಕಿಚನ್ ಟೂರ್ ಒಂದು ದಿವಸ ಮಾಡ್ತೀನಿ ನೋಡಿ. ಸೊ ನನಗೆ ನಮ್ಮ ಕಿಚನ್ ಅಂದರೆ ತುಂಬ ಇಷ್ಟ. ಯಾಕೆಂತಂದರೆ ನಾವು ಮನೆ ಕಟ್ಟಿ 14 ವರ್ಷ ಆಯಿತು ಆ್ಯಕ್ಚುಲಿ. ಆವಾಗ ಇದೇ ಥರ ಕಿಚನ್ ಮಾಡಿಸಿದ್ರು, ಬಟ್ MDF ವುಡ್ಡಲ್ಲಿ ಮಾಡಿಸಿರೋದು. ಇವಾಗ ಅಂತಂದರೆ ಸ್ಟೀಲಲ್ಲಿ ತುಂಬ ಜನ ಮಾಡಿಸ್ತಾರೆ. ಬಟ್ ನಾವು ಈ ಕಿಚನ್ ಮಾಡ್ಸೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲೆಲ್ಲಿ ನೋಡ್ಕೊಬಂದು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಕಲರ್ ಚೆನ್ನಾಗಿರುತ್ತೆ ಅಂತ ಚೂಸ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ನಾವು ಈ ಕಿಚನ್ ಮಾಡಿಸಿದ್ದೀವಿ. ಇವಾಗ ನೋಡಿ ಕಟ್ಲರಿಯಲ್ಲಿ ಸೌಟ್ಸು ಸ್ಪೂನ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ದೀನಿ. ಆವಾಗಲೇ ಬರೀ ಕಿಚನ್ ಮಾತ್ರ ಆಲ್ಮೋಸ್ಟ್ 1.5 ಲಕ್ಷ ಆಯಿತು, ಬರೀ ಕಿಚನ್ ಮಾತ್ರ. ನಾವು ಆವಾಗ ಮನೆ ಗೃಹಪ್ರವೇಶಕ್ಕೆ ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಹಾಲು ಉಕ್ಸ್ಬೇಕು ಅಂತಲೇ ನಾವು ಕಿಚನ್ ವುಡ್ ವರ್ಕ್ ಎಲ್ಲ ಮಾಡಿಸ್ಬಿಟ್ಟಿದ್ವಿ ಮನೆ ಕಟ್ಟಬೇಕಾದ್ರೇನೆ. ಆಮೇಲೆ ಮನೆಗೆ ಬಂದಮೇಲೆ TV ಯೂನಿಟ್ಟು, ಬೆಡ್ರೂಮಲ್ಲಿ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದು. ಬಟ್ ಈ ಕಿಚನ್ನು ನಾವು ತುಂಬ ಥಿಂಕ್ ಮಾಡಿ ಈ ಕಲರ್ ಚೂಸ್ ಮಾಡಿದ್ದು. ಯಾಕೆಂತಂದರೆ ಕಿಚನ್ ಚೆನ್ನಾಗಿರಬೇಕಲ್ವ ಇವತ್ತು. ಇವಾಗ ನೋಡಿ ಸ್ಪೂನ್ಸು ಪ್ಲೇಟ್ಸ್ ಎಲ್ಲನೂ ಎಲ್ಲ ಅರೇಂಜ್ ಮಾಡ್ತೀನಿ. ಇವಾಗ ನಮ್ಮ ಮನೆಗೆ ಬರೋ ಮೇಡ್ ಅಂತೂ ಪಾತ್ರೆ ಕ್ಲೀನಾಗಿ ವೆಸಲ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ. ಧನಲಕ್ಷ್ಮಿ ಅಂತ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಳೆ ನೋಡಿ. ಈ ಥರ ನಾವು ತಕ್ಷಣ ಜೋಡಿಸ್ಬಾರ್ದು. ಪಾತ್ರೆ ತೊಳೆದ ತಕ್ಷಣ ನೀರಿರುತ್ತೆ, ನೀರು ಬಗ್ಸ್ಬಿಟ್ಟು ಅಥವಾ ನೀರು ಡ್ರೈ ಆದಮೇಲೆ ನಾವು ಅರೇಂಜ್ ಮಾಡಬೇಕು. ಇಲ್ಲಾಂತಂದರೆ ವುಡ್ಡೆಲ್ಲ ಒಟ್ಟೋಗುತ್ತೆ. ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಯಾರೇ ಆಗಲಿ ಪಾತ್ರೆ ತೊಳೆದ ತಕ್ಷಣ ಪಾತ್ರೆ ಅರೇಂಜ್ ಮಾಡಬಾರ್ದು. ಅಥವಾ ನಿಮಗೆ ಅರ್ಜೆಂಟ್ ಅಂತಂದರೆ ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಅರೇಂಜ್ ಮಾಡಿ. ಇಲ್ಲಾಂತಂದರೆ ಈ ಥರ ಹೋಲಿರುವಂತಹ ಒಂದು ಟಬ್ಗಾಗ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಜೋಡಿಸಿ. ನೀವು ತೇವ ಪಾತ್ರೆ ತೊಗೊಂಡೋಗಿ ಜೋಡಿಸಿದ್ರೆ ಅಂತೂ ವುಡ್ ತಿಂದಾಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ನಿಮ್ಗೆ 1 ವರ್ಷ ಕೂಡ ಬಾಳಿಕೆ ಬರೋದಿಲ್ಲ. ಸೊ ನಾನು ನೋಡಿ ಇವಾಗ TV ಹಾಕ್ಕೊಂಡು, ನನಗೆ ತುಂಬ ಇಷ್ಟ ಸಾಂಗ್ಸ್ ಹಾಕ್ಕೊಂಡಂತೂ. ನನಗೆ ಸಾಂಗ್ಸ್ ಹಾಕ್ಕೊಂಡ್ರೆ ಅಂತೂ ನಾನು ಕೆಲಸ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ನೋಡಿ. ಮನೆಗೆ ಯಾರೂ ಇರೋದಿಲ್ವಲ್ಲ, ಸೊ ಎಲ್ಲ ಲಾಕ್ ಮಾಡಿಬಿಟ್ಟು ನಾನು ಯಾರು ಇಲ್ಲದೆ ಇದ್ದಾಗ ತುಂಬ ಸೌಂಡ್ ಇಟ್ಕೊಂಡ್ಬಿಡ್ತೀನಿ. ನನಗೆ ತುಂಬ ಇಷ್ಟ ತುಂಬ ಸೌಂಡ್ ಇಟ್ಕೊಂಡು. ಸೊ 4 ಕಡೆ ಸ್ಪೀಕರ್ ಹಾಕಿದ್ದೀವಲ್ವ, ಸೊ ಹಾಗಾಗಿ ಸೌಂಡ್ ತುಂಬ ಇಟ್ಕೊಂಡ್ಬಿಟ್ಟು ನಾನು ಸಾಂಗ್ಸ್ ಹಾಕ್ಕೊಂಡು, ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಸಾಂಗ್ಸ್ ಕೇಳ್ಕೊಂಡು ನನಗೆ ಯಾವ ಸಾಂಗ್ಸ್ ಇಷ್ಟ ಆಗುತ್ತೆ, ತೆಲುಗು, ತಮಿಳ್, ಕನ್ನಡ, ಹಿಂದಿ, ಎನಿ ಲ್ಯಾಂಗ್ವೇಜ್ ಎಲ್ಲ ಸಾಂಗ್ಸ್ ಕೇಳ್ತೀನಿ ನಾನು. ಬಟ್ ಜಾಸ್ತಿ ಅಂದರೆ ತೆಲುಗು, ಕನ್ನಡ ಜಾಸ್ತಿ ನೋಡೋದು ನಾನು, ಅಂದರೆ ಕೇಳಿಸ್ಕೊಳ್ಳೋದು. ಸಮ್ಟೈಮ್ಸ್ ಟೈಮ್ ಇದ್ದರೆ ವಿಡಿಯೋಸ್ ಸಾಂಗ್ ನೋಡ್ತೀನಿ. ಯೂಟ್ಯೂಬಲ್ಲೇ ಇದು ಲಿಂಕ್ ಮಾಡಿದ್ದೀವಿ, ಯೂಟ್ಯೂಬಲ್ಲೇ ಬರುತ್ತೆ. ನಾನಿಲ್ಲಿ ನಿಮಗೆ ಒರಿಜಿನಲ್ ಮ್ಯೂಸಿಕ್ ಹಾಕಿಲ್ಲ, ಕಾಪಿರೈಟ್ಸ್ ಬರುತ್ತೆ ಅಂತ. ಸೊ ಸಾಂಗ್ಸ್ ಕೇಳ್ತಾ ಇದ್ದರೆ ನಮಗೊಂಥರ ಮೈಂಡು ಒಂಥರ ಫ್ರೆಶ್ ಅನಿಸುತ್ತೆ, ನಮಗೆ ಕೆಲಸ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಸಾಂಗ್ಸ್ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ನನಗಂತೂ ತುಂಬ ಇಷ್ಟ ಸಾಂಗ್ಸ್ ಹಾಕ್ಕೊಂಡ್ಬಿಟ್ಟೆ ನಾನು ಏನು ಕೆಲಸ ಬೇಕಾದ್ರೆ ಮಾಡಿಬಿಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ಮೈಂಡು. ಸೊ ಇವಾಗ ನೋಡಿ ಆ ಕಡೆ ಎಲ್ಲ ಅರೇಂಜ್ ಮಾಡಿದ್ದಾಗಿದೆ. ಸೊ ನಿಮಗೆ ಮದರ್ಸ್ ಡೇ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ್ನಲ್ವ ಫ್ರೆಂಡ್. ಸೊ ನನ್ನ ಒಂದು ಮದರ್ಸ್ ಡೇ ಜರ್ನಿ ಅದರ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ನನ್ನ ಮಗಳನ್ನ ನಾನು ಹೇಳಿದ್ನಲ್ಲ ಆವಾಗಲೇ, ತುಂಬ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡಿದ್ದೀನಿ ಇದುವರೆಗೂ ಅಷ್ಟೇನೆ. ಬಟ್ ಹುಟ್ಟಿದಾಗಿಂದ ನಾನು ಯಾರನ್ನೂ ನಂಬೋದಿಲ್ಲ. ಅವಳನ್ನೊಬ್ಬಳನ್ನೇ ಕೂಡ ಇದುವರೆಗೂ ಕಳಿಸಿದ್ದೇ ಇಲ್ಲ, ನೀವು ನಂಬೋದಿಲ್ಲ ಫ್ರೆಂಡ್ಸ್. ನಾನು ಯಾರನ್ನೂ ನಂಬಲ್ಲ. ಅವಳು ಸರಿಯಾಗಿ ಅವಳನ್ನ ಇಷ್ಟ ಬರೋ ಥರ ನೋಡ್ಕೊತಾರೆ ಇಲ್ವ ಅಂತ ಒಂದು ಡೌಟ್ ನನಗೆ. ಸೊ ಅಷ್ಟು ಕೇರಿಂಗ್ ಮಾಡ್ತೀನಿ ನನ್ನ ಮಗಳು ನಾನು. ಇವಾಗೂ ಚಿಕ್ಕ ಮಗು ಥರನೇ ನೋಡ್ತೀನಿ ನಾನು ನೋಡಿ. ಇಲ್ಲಿ ಮಿಡ್ಲಲ್ಲಿ ಒಂದೊಂದು ಹೇಳ್ತೀನಿ ಅಂದ್ಕೊಂಬಿಡಿ. ಇವಾಗ ಮೇಲ್ಗಡೆ ಎಲ್ಲನೂ ನೋಡಿ ನಾನು ಬಾಕ್ಸಸ್ ಎಲ್ಲ ಅರೇಂಜ್ ಮಾಡಿಬಿಡ್ತೀನಿ. ಇಲ್ಲಿ ಆ ಕಡೆ ಸೆಕ್ಷನ್ ಬಂದು ಪ್ಲೇಟ್ಸು, ಸೆರಾಮಿಕ್ ಪ್ಲೇಟ್ಸು. ಈ ಕಡೆ ನಮ್ಮ ಮನೆಯವರು ಸೆರಾಮಿಕ್ ಪ್ಲೇಟ್ಸಲ್ಲಿ ಊಟ ಮಾಡೋದು. ನಾವು ಅಡುಗೆ ಮಾಡಿದಾಗ ಸ್ವಲ್ಪ ಬಾಕ್ಸೆಲ್ಲ ಅಲ್ಲೇ ಇರುತ್ತೆ ನೋಡಿ. ಬೆಲ್ಲ ಯೂಸ್ ಮಾಡ್ತೀವಿ ನಾವು, ಜಾಗ್ರಿ ಪುಡಿ ಬೆಲ್ಲ ಸಿಗುತ್ತೆ. ಸಕ್ಕರೆಗಿಂತ ಬೆಲ್ಲ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅಂದರೆ ಇವಾಗ ಸಮ್ಮರಲ್ಲಿ ಒಂದು 2 ಮಂತ್ಸು ತಗೊಳ್ಳೋದಿಲ್ಲ, ಹೀಟ್ ಆಗುತ್ತೆ ಅಂತ. ಅದರ್ವೈಸ್ ವಿಂಟರಲ್ಲಿ ನಾವು ಎಲ್ಲ ಒಂದು ತಿಂಡಿಗಳಿಗೂ ಕಾಫಿ, ಟೀ ಅಥವಾ ಹಾರ್ಲಿಕ್ಸ್ ಎಲ್ಲ ಕುಡಿದಾಗ ಬೆಲ್ಲನೇ ಹಾಕ್ಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಕಾಫಿ ಕಪ್ಸ್ ಎಲ್ಲ ಅರೇಂಜ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನಿಮಗೆ ಮತ್ತೆ ಮಿಡ್ಲಲ್ಲೂ ಸ್ವಲ್ಪ ಈ ಮಾತು ಹೇಳ್ತಾ ಇದ್ದೀನಿ. ಸೊ ನನಗೆ ನನ್ನ ಮಗಳೇ ಪ್ರಪಂಚ, ನಮ್ಮ ಮನೆಯವರು ನನ್ನ ಮಗಳೇ ಪ್ರಪಂಚ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀನಿ, ಸೆಕೆಂಡ್ ಮಿಕ್ಕಿದವ್ರು ಎಲ್ಲರೂ. ಅದು ನಮ್ಮ ಮನೆಯವ್ರಿಗೆ ಕೂಡ ಗೊತ್ತಿದೆ. ಸ್ವಲ್ಪ ನಾನು ಎಮೋಷನಲಿ ವೀಕ್ ಅಂತಲೇ ಹೇಳ್ಬೋದು. ಯಾಕೆ ಯಾವ ಥರ ಅಂತ ಕೂಡ ಹೇಳ್ತೀನಿ. ನನಗೆ ಇನ್ನೊಂದು ನಮ್ಮ ಮನೆಯವ್ರ ಬಗ್ಗೆ ಹೇಳ್ಕೊಂಡ್ರೆ ತುಂಬ ದೃಷ್ಟಿ ಆಗುತ್ತೆ ಅಂತ ನಾನು
ದೃಷ್ಟಿಯಾಗಿ ಕಷ್ಟಪಟ್ಟು ಕೂಡ ತುಂಬ ಅನುಭವಿಸಿದ್ದೀನಿ. ಸ್ವಲ್ಪ ನೀರು ಕುಡಿದ್ಬಿಡ್ತೀನಿ. ನೀರು ಕುಡಿದ್ಬಿಟ್ಟು ಸ್ವಲ್ಪ ಓಡಾಡ್ತೀನಲ್ವ, ದಾಹ ಆಗುತ್ತೆ. ಸೊ ಕುಡಿದ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಎಷ್ಟಿದೆ ಅರೇಂಜ್ ಮಾಡ್ಕೊಳ್ಳೋದಿರುತ್ತೆ. ಸೊ ಎಮೋಷ್ನಲ್ ನಾನು ತುಂಬ ವೀಕ್ ಇದ್ದೀನಿ. ನನಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮನೇಲಿ ಎಲ್ಲ ಚೆನ್ನಾಗಿದ್ರೆ ನಾನು ಆಚೆ ಹೋಗೋದು. ಎಲ್ಲ ಕ್ಲಾಸ್ಗಳಿಗೂ ಅಷ್ಟೇನೆ. ಸ್ವಲ್ಪ ಯಾರಿಗಾದ್ರೂ ಮೈಷಾರಲ್ಲೇ ಮನೆ ಬಿಟ್ಟು ಆಚೆ ಹೋಗೋದೇ ಇಲ್ಲ. ಥಿಂಕ್ ಮಾಡ್ಕೊಂಡು ಇದ್ಬಿಡ್ತೀನಿ, ಪಾಪ ವಾಸಿ ಆಗಬೇಕು, ಅವ್ರಿಗೆ ಆ ಥರ ಈ ಥರ ಇದೆ ಅಂತ. ಬಟ್ ನನ್ನ ಬಗ್ಗೆ ಮಾತ್ರ ನಾನು ಯಾರಿಗೂ ಹೇಳ್ಕೊಳ್ಳೋಕೆ ಹೋಗಲ್ಲ, ಏನೇ ಇರಲಿ. ಬಟ್ ಅವರಿಬ್ಬರು ಚೆನ್ನಾಗಿದ್ರೆ ನನಗೆ ಪ್ರಪಂಚ ಚೆನ್ನಾಗಿದ್ದಂಗೆನೇ. ಇವಾಗೇ ಅಲ್ಲ, ನಮ್ಮ ಮದುವೆಗಿಂತನೂ ಅಷ್ಟೇನೆ. ಸೊ ಅವರಿಬ್ಬರು ಚೆನ್ನಾಗಿದ್ದರೆ ನನಗೆ ಬೇರೆ ಎಲ್ಲರೂ ಚೆನ್ನಾಗಿದ್ದಂಗೆ. ದೇವ್ರ ಹತ್ರ ಕೂಡ ಅಷ್ಟೇ ಕೇಳ್ಕೊಬೋದು, ನಾನು ಎಲ್ಲರೂ ಚೆನ್ನಾಗಿರಬೇಕು ಭಗವಂತ, ಅದರಲ್ಲಿ ಅವರಿಬ್ಬರು ಇರಬೇಕು, ನನ್ನ ಮಗಳು ನನ್ನ ಮನೆಯವರು ಅಂತಲೇ ಕೇಳ್ಕೊತೀನಿ. ಇವರು ನನ್ನ ಬಗ್ಗೆ ಅಂತೂ ಯಾವತ್ತೂ ಕೇಳ್ಕೊಂಡಿದ್ದೇ ಇಲ್ಲ. ಒಂದೇ ಒಂದು ಕೇಳ್ಕೊತೀನಿ, ನೆಮ್ಮದಿ ಕೊಡು, ಮನಃಶಾಂತಿ ಕೊಡು ಅಂತ ಅಷ್ಟೇ. ದುಡ್ಡು ಕಾಸು ಕೊಡು, ಮನೆ ಮಠ ಕೊಡು ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ. ಯಾಕೆಂದರೆ ಆರೋಗ್ಯ, ಮನಃಶಾಂತಿ, ನೆಮ್ಮದಿ ಕೊಟ್ಟರೆ ಮಿಕ್ಕಿದೆಲ್ಲ ನಮ್ಮ ಕೈಲಿದೆ, ಎಲ್ಲ ಸಂಪಾದನೆ ಮಾಡ್ಕೊಬೋದು. ಅದಕ್ಕೋಸ್ಕರ ಸೊ ಫ್ರೆಂಡ್ಸ್, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನಕ್ಕೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಏನ್ಕೊಂಡಿದ್ದಾರೆ ಅಂದರೆ, ಇವಾಗ ಯೂಟ್ಯೂಬು ಅನ್ನೋದು ನನಗೆ ಸ್ಟಾರ್ಟ್ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವರು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದ್ರೆ ನಾನು ಯಾವ ಕೆಲಸನೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ, ನಾನು ಅವ್ರ ಪರ್ಮಿಷನ್ ತೊಗೊಂಡ್ಮೇಲೇ ಎಲ್ಲ ಮಾಡೋದು. ಇಲ್ಲಿ ನೋಡಿ, ಅನ್ನ ಸಾರು ಕೂಡ ಅಡುಗೆ ಎಲ್ಲ ಮಾಡಾಗಿದೆ, ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಷಯ, ಸ್ಟೀಲಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಲ್ಯೂಮಿನಿಯಮ್ಗಿಂತ ಸ್ಟೀಲ್ ಪಾತ್ರೆಗಳು ತುಂಬಾ ಒಳ್ಳೆಯದು. ನಮ್ಮ ಮನೇಲಿ ಅಲ್ಯೂಮಿನಿಯಂ ಪಾತ್ರೆಗಳು ಒಂದೇ ಒಂದಿದೆ ಮುದ್ದೆ ಮಾಡೋದು, ಅದನ್ನು ಚೇಂಜ್ ಮಾಡಬೇಕು ಇವಾಗ ನಾನು. ಈ ಚಿಕ್ಕ ಕುಕ್ಕರ್ ಅಂತೂ ರೈಸ್ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಡೈಲಿ 3 ಹೊತ್ತು ರೈಸ್ ಮಾಡೋಕ್ಕೆ ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ, 2 ಲೀಟರ್ಸ್ದು. ಅದರ ಒಂದು ಕಾಫಿ ಗ್ಲಾಸ್ ಅಷ್ಟು ನಾನು ರೈಸ್ ಹಾಕಿ ಮಾಡ್ತೀನಿ ಡೈಲಿ ನಾನು. ಇದು ಬಂದು ಮಿಲ್ಟನ್ ವಾಟರ್ ಬಾಟಲು. ಸೊ ಇದರಲ್ಲಿ ತಣ್ಣಗಾದರೂ ಹಾಕ್ಬೋದು, ಹೀಟಾದರೂ ಆಗ್ಬೋದು. ಅಂದರೆ ಹಾಟ್ ವಾಟರ್ ಕೋಲ್ಡ್ ವಾಟರ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಮ್ಮ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಅದು ನೋಡೋಕ್ಕೆ ಸಖತ್ತಾಗಿರುತ್ತೆ. ನಾನು ತುಂಬ ಸಾರಿ ಹಾಕಿದ್ದೀನಿ ಕೂಡ. ನಮ್ಮ ಮನೆಯಲ್ಲಿ ನನಗೆ ಯಾವ್ದು ಇಷ್ಟ ಅಂತ ಹೇಳೋದು ಕೇಳಿದರೆ, ನಾನು ಇಷ್ಟಪಡೋದು ನಮ್ಮ ಕಿಚನ್ ಒಂದೇನೆ. ಬಟ್ ನಮ್ಮ ಮನೆಯವರಿಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಇಷ್ಟ ಆಗಿರೋ ಥರ ಕಿಚನ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪ್ಲಾನಿಂಗ್ ಎಲ್ಲ ನಮ್ಮ ಮನೆಯವ್ರದ್ದೇನೆ, ನಾವು ಆರ್ಕಿಟೆಕ್ಟ್ ಪ್ಲಾನಿಂಗ್ ಮಾಡಿರಲಿಲ್ಲ ಆವಾಗ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮನೆ ಮಾಡ್ಕೊಂಡಿದ್ದೀವಿ, ಸಾಕು ನಮಗೆ. ಸೊ ಅಂದರೆ ಸ್ವಲ್ಪ ದೊಡ್ಡದೇ ಆಯಿತು ಕಿಚನ್ ಹೇಳ್ಬೋದು. ಯಾಕೆಂದರೆ ನಾವು ಆವಾಗ ಮನೆ ಕಟ್ಟಿದಾಗ ಸೊ 2011-12 ತುಂಬ ಬರೋರು ನಮ್ಮ ಮನೆಗೆ ನೆಂಟರು. ನಮ್ಮ ಅತ್ತೆ ಮನೆಯವರೆಲ್ಲ ತುಂಬ ಬಂದು ಇರ್ತಾಯಿದ್ರು. ಸೊ ನಮ್ಮ ಮನೆಯವ್ರಿಗೆ ಹೆಂಗಂದರೆ, ಮನೆ ಬಂದರೆ ಕಿಚನ್ನಲ್ಲಿ 10 ಜನ ನಿಂತ್ಕೊಳ್ಳೋ ಥರ ಇರಬೇಕು ಅನ್ನೋದಕ್ಕೋಸ್ಕರ ಕಿಚನ್ ಅವಾಗ ಮಾಡಿಸಿದ್ದು. ಬಟ್ ದೊಡ್ಡದಾಗಿದ್ದರೂ ಪರವಾಗಿಲ್ಲ, ಜನ ಕಡಿಮೆ ಇದ್ದರೂ ಯೂಸ್ ಮಾಡ್ಬೋದು, ಜಾಸ್ತಿ ಇದ್ದರೂ ಯೂಸ್ ಮಾಡ್ಬೋದು. ಬಟ್ ಚಿಕ್ಕದಾಗಿಬಿಟ್ರೆ ಜನ ಬಂದಾಗ ಇಕ್ಕಟ್ಟಾಗಬಾರ್ದು ಅನ್ನೋಕ್ಕೋಸ್ಕರ ಕಿಚನ್ ದೊಡ್ಡದಾಗಿ ಮಾಡಿಸಿದ್ದಾರೆ. ಮೇ ಬಿ ನಮ್ಮ ಕಿಚನ್ ಬಂದು ಜಾಸ್ತಿ ದೊಡ್ಡದಾಗೇ ಇದೆ. ನಾನು ಹೇಳ್ತೀನಿ ಎಷ್ಟಿದೆ ಅಂತ. ಹುಣಸೆಹಣ್ಣು ನೋಡಿ, ನಾನು ಹುಣಸೆಹಣ್ಣು ಪೇಸ್ಟ್ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಪೇಸ್ಟ್ ಮಾಡಿ ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ರೆ ನಾವು, ಸೊ ಇದರ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸುಮ್ಮನೆ ಕಿವುಚೋದು ಆ ಟೈಮಲ್ಲಿ ಪಾತ್ರೆಗಳು ಜಾಸ್ತಿ ಬೀಳುತ್ತೆ. ಅದರ ಕೆಲವೊಂದು ಟಿಪ್ಸ್ ಎಲ್ಲ ಹಾಕ್ತೀನಿ ನೋಡಿ, ವಿಡಿಯೋಸ್ ತುಂಬ ಇದ್ದಾವೆ. ಸೊ ಅದಕ್ಕೋಸ್ಕರ ನಾವು ಕಿಚನ್ ದೊಡ್ಡದಾಗಿ ಮಾಡಿಸಿದ್ದವಾಗ. ಬಟ್ ನಂಗೆ ಅದೊಂದು ಖುಷಿ ಆಗುತ್ತೆ. ಇದು ನೋಡಿ ಕುಟಾಣಿ ಫ್ರೆಂಡ್ಸ್, ಇದು ಕುಟಾಣಿ ಅಂತಂದರೆ ಮಾರ್ಬಲ್, ಇದು ರಾಯಲ್ ಮಾರ್ಟಲ್ಲಿ ತೊಗೊಬಂದಿದ್ದು. 2 ಇದೆ ಈ ಥರದ್ದು. ನಾವೇನು ಜಿಂಜರ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಶುಂಠಿ ಟೀ ಎಲ್ಲ ಮಾಡ್ಕೊತೀವಲ್ವ, ಆವಾಗ ಕೊಟ್ಟು ಹಾಕ್ಬೋದು ಅಂತ. ಅಥವಾ ಮಜ್ಜಿಗೆ ಮಾಡ್ತೀನಿ, ಮಸಾಲ ಮಜ್ಜಿಗೆಗೆ ಇದರಲ್ಲೇ ನಾನು ಜೀರಿಗೆ ಎಲ್ಲ ಕೊಟ್ಟು ಹಾಕೋದು. ಇದು ನೋಡಿ, ಒಂದು ಮಜ್ಜಿಗೆ ಹಾಕೋ ಮಡಕೆ ಒಂದು. ಇನ್ನು ಇದ್ರ ಕೆಲಸ ಮುಗಿಯಿತು ಅಷ್ಟೇ. ಇನ್ನು ವಿಂಟರ್ ಬಂತಲ್ವ, ಇದನ್ನ ಕ್ಲೀನಾಗಿ ತೊಳೆದು ಮೇಲೆ ಇಟ್ಬಿಡ್ತೀವಿ. ನಮಗೊಂದು ಸ್ಟೋರೇಜ್ ಮಾತ್ರ ಇಲ್ಲಿ ಚೆನ್ನಾಗಿದೆ, ಮೇಲೆ ಚೆನ್ನಾಗಿ ಮಾಡಿಸಿದ್ದೀವಿ. ಮೇಲೆ ಎಲ್ ಶೇಪಲ್ಲಿ ಕಿಚನ್, ಸೊ ಜಾಗ ಇರೋದ್ರಿಂದ ಎಲ್ಲ ಜಾಸ್ತಿ ಪಾತ್ರೆ ಇದ್ದರೂ ಕೂಡ ಮೇಲೆ ಹಾಕ್ಬೋದು. ಆ್ಯಕ್ಚುಲಿ ನಾವು ಪಾತ್ರೆಗಳು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಯಾಕೆಂತಂದರೆ ಅವಾಗ ಜನ ಜಾಸ್ತಿ ಬರ್ತಾಯಿದ್ರು ನಮ್ಮ ಅತ್ತೆ ಮನೆಯವರು. ಅವ್ರು ಬಂದವ್ರಿಗೆಲ್ಲ ಪಾತ್ರೆ ಕರೆಕ್ಟಾಗಿ ಇರಬೇಕಲ್ವ. ಮತ್ತು ನನಗೆ ಹೆಂಗಂದರೆ, ಮನೆಗೆ ಬಂದವರು ಪಾತ್ರೆ ಇಲ್ಲ ಅಂತ ಹೇಳಬಾರ್ದು. ಅದಕ್ಕೆ ತುಂಬ ತೊಗೊಂಡ್ಬಿಟ್ವಿ. ನಮ್ಮ ಮನೆಗೆ ಎಷ್ಟಿದೆ ಅಂತಂದರೆ ತುಂಬಾ ಇದ್ದಾವೆ. ಒಂದು ಬಂಡಿ ಇರ್ಬೋದು ಅನ್ಸುತ್ತೆ, ಅಷ್ಟೊಂದಿದೆ. ಮೇಲೆ ಎಲ್ಲ ತುಂಬಿಸಿದ್ದೀವಿ ನಾವು. ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಕೆಳಗಡೆ ಮಿಕ್ಕಿದ್ದನ್ನು ಮೇಲೆ ಹಾಕ್ಬಿಟ್ಟಿದ್ದೀನಿ. ಇನ್ನೂ ಕೆಲವೊಂದಿದೆ, ಕೆಳಗಡೆ ಸ್ವಲ್ಪ ಅರೇಂಜ್ ಮಾಡಬೇಕು. ಇವಾಗ ನೋಡಿ, ಸ್ಟವ್ ಎಲ್ಲ ಒರೆಸ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ಟವ್ ಎಲ್ಲ ಒರೆಸ್ಬಿಡ್ತೀನಿ. ಶುಕ್ರವಾರ ಅಥವಾ ಮಂಗಳವಾರ ಹಬ್ಬಗಳ ಟೈಮಲ್ಲಿ ಸ್ಟವ್ ಕ್ಲೀನಾಗಿ ಒರೆಸಿ, ಸ್ಟವ್ಗೆ ಅರಿಶಿನ ಕುಂಕುಮ ಇಟ್ಟೆ ನಾನು ಸ್ಟವ್ ಏನಾದರೂ ತಿಂಡಿ ಅಡುಗೆ ಮಾಡೋದು. ನನಗೆ ಕಿಚನ್ ಕ್ಲೀನ್ ಮಾಡೋ ತನಕ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಮೋಟಿವೇಟ್ ಬೇಕು ಅಂದರೆ ಸಾಂಗ್ಸ್ ಕೇಳ್ಕೊಂಡು ನಾನು TV ನೋಡ್ಕೊತಾ ಈ ಥರ ಕ್ಲೀನ್ ಮಾಡ್ಕೋತೀನಿ. ಬಟ್ ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ.
ಇನ್ನು ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಅಂತೂ ಏನಾದರೂ ಒಂದು ಡಿಫ್ರೆಂಟಾಗಿ ಅಡುಗೆ ಮಾಡಬೇಕು ಅನಿಸುತ್ತೆ, ಅದೊಂದು ನಂಗೆ ಖುಷಿ ಆಗುತ್ತೆ. ನನಗೆ ಮನೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಕಿಚನ್ ಕ್ಲೀನಾಗಿದ್ದರೆ ಮಾತ್ರ ನಾನು ಕಿಚನ್ ಕ್ಲೀನ್ ಮಾಡೋದು. ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ತುಂಬ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಎಲ್ಲ ಆಲ್ಮೋಸ್ಟ್ ಆಯಿತು. ನಿಮಗೆ ಕೊನೆಯಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಏನಂತಂದರೆ ನಾವು ಯಾವತ್ತೂ ಮನಸ್ಸನ್ನ ಚೆನ್ನಾಗಿಟ್ಕೊಬೇಕು. ಒಂದು ಯೋಗ, ಧ್ಯಾನ, ಸಾಂಗ್ಸ್ ಕೇಳೋದು, ಟಿ ವಿ ನೋಡೋದು, ಒಳ್ಳೆ ವಿಷಯಗಳು ತಿಳ್ಕೊಂಡಾಗ ನಮ್ಮ ಮನಸ್ಸು ಕೂಡ ಒಳ್ಳೆಯ ಕಡೆಗೆ ಹೋಗುತ್ತೆ. ನಾವು ಬೇರೆಯವರು ಕೂಡ ಒಳ್ಳೆಯ ಥರನೇ ನಾವು ಬಯಸ್ತೀವಿ. ಅನ್ನೋದೊಂದು ನನ್ನ ಅನಿಸಿಕೆ. ನಿಮ್ಗೇನಿಸ್ತು ಅಂತ ಕೂಡ ಹೇಳಿ. ನಾನು ಇದೇ ಥರನೇ ಎಲ್ರಿಗೂ ಕೂಡ ಹೇಳ್ತಾ ಇರ್ತೀನಿ. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.